ನಾನು ರೀಸೆಂಟಾಗಿ ಕೊಡಗಿಗೆ ಹೋಗ್ತಾ ಇರಬೇಕಾದ್ರೆ ವಿಯಾನು ಮಸಾಲೆ ದೋಸೆ ತಿನ್ನಬೇಕು ಅಂತ ಹೇಳ್ದ. ಹಾಗೆ ಒಂದು ಚಿಕ್ಕ ಒಂದು ಹೋಟೆಲಿಗೆ ಹೋಗಿ ಅಲ್ಲಿ ಮಸಾಲೆ ದೋಸೆ ತಿನ್ನೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆಗ ಗೋಡೆ ಮೇಲೆ ಒಳ್ಳೆ ಪೇಂಟಿಂಗ್, ಕೊಡಗು ಬಗ್ಗೆ, ನಾಗರಹೊಳೆ ಬಗ್ಗೆ, ನೀರಿನ ಬಗ್ಗೆ ಎಲ್ಲ ಒಂದು ಪೇಂಟಿಂಗ್ ಇತ್ತು. ತುಂಬ ಸಖತ್ತಾಗಿತ್ತು, ಸಿಂಪಲ್, ಒಳ್ಳೆ ಮೆಸೇಜ್ ಇರೋದು. ಆಗ ನನ್ನ ಕಣ್ಣು ಹೋಗಿದ್ದು ಅದೊಂದು ನೀರದ್ದು ಕಾನ್ಸೆಪ್ಟ್ ಮೇಲೆ. ಅದೇನು ಅಂತ ಹೇಳಿದ್ರೆ, ಕೆಲವು ದಶಕಗಳ ಹಿಂದೆ ನಾವು ಡೈರೆಕ್ಟು ನದಿ ನೀರು ಆಗಿರ್ಬೋದು, ಮಾಮೂಲು ನ್ಯಾಚುರಲಾಗಿ ಏನು ಸಿಗ್ತೈತೆ ಅದನ್ನ ಕುಡಿತಾ ಇದ್ವು ಅಂತೆ. ಆಮೇಲೆ ನೆಕ್ಸ್ಟು ಬಂದು ಟ್ಯಾಪ್ ವಾಟರಿಗೆ ಶಿಫ್ಟ್ ಆದ್ವಿ. ಆಮೇಲೆ ನೆಕ್ಸ್ಟ್ ಬಂದು ವಾಟರ್ ಬಾಟ್ಲಿಗೆ ಶಿಫ್ಟ್ ಆದ್ವಿ. ಸೊ ಇದೆಲ್ಲ ಓಕೆ, ಬಟ್ ನೆಕ್ಸ್ಟು ನಿಮ್ಮ ಮುಂದಿನ ಮೊಮ್ಮಕ್ಕಳಿಗೆ ಏನು ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಆ ಫೋಟೋ ಇತ್ತು. ಬಟ್ ಆ್ಯಕ್ಚುಲಿ ಒಂದು ಕಡೆ ನಾನು ಅದೆಲ್ಲ ನೋಡ್ಕೊಂಡು ಬಂದಾಗ ಮುಂದಿನ ಮೊಮ್ಮಕ್ಕಳಿಗೇನು? ಸೊ ಈ ಟೈಮಲ್ಲಿ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಅಯ್ಯೋ ನಾವು ಈ ಪ್ರಪಂಚದಲ್ಲಿ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ಅಲ್ಲಿಂದ ನಾವು ಹೊರಟೋಗ್ತೀವಿ, ಇನ್ನು ಏನಾದರೂ ಮಾಡ್ಕೊಳ್ಳಿ, ಮಕ್ಕಳ ವಿಷಯ ನಮಗೆ ಯಾಕೆ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಕೆಲವರು ಇರ್ತಾರೆ. ಬಟ್ ಬನ್ನಿ ಒಂದು ವಿಷಯನ ಡಿಕೋಡ್ ಮಾಡ್ತೀನಿ. ಪ್ರಾಬಬ್ಲಿ ನಾನು ಕಲ್ತಿರುವಂಥ ಕೆಲವು ವಿಚಾರಗಳು, ಓದಿರುವಂಥ ಕೆಲವು ವಿಚಾರಗಳು ಎಲ್ಲ ಏನು ಮಾಡಿಬಿಟ್ಟು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ಥರ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಬ್ಯೂಟಿಫುಲ್ ಕಾನ್ಸೆಪ್ಟು. ನಾವಿವಾಗ ಹುಟ್ಟಿರೋದು ಒಂದು ಮ್ಯಾಜಿಕ್ಕು. ಅದು ಎಲ್ಲಿಂದ ಬಂದ್ವಿ, ಏನು ಕತೆ, ಇಟ್ಸ್ ಆಲ್ ಇನ್ ದ ಕ್ರಿಯೇಟರ್ ಅಲ್ವಾ? ಅದೇ ಥರ ನಾವು ಸಾಯೋದು ಕೂಡ ಒಂದು ಮ್ಯಾಜಿಕ್ಕು. ಲೈಫಲ್ಲಿ ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ನಾವು ಎಲ್ಲ ಬೇರೆ ಕಡೆ ಕಲ್ತಿರ್ತೀವಿ. ಅಲ್ಲಿ ಸ್ವರ್ಗ, ಇಲ್ಲಿ ನರ್ಕ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇವತ್ತು ಡಿಕೋಡ್ ಮಾಡಬೇಕಾದ್ರೆ ಇದನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಸತ್ತ ಮೇಲೆ ವಿ ಹ್ಯಾವ್ 3 ಚಾಯ್ಸಸ್. ಓಕೆ, ಈ 3 ಚಾಯ್ಸಸ್ ಅಂತ ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಒನ್ ಬಂದು ಸ್ವರ್ಗ, ಹೆವನ್. ಯಾಕೆ? ನಾವು ನಮ್ಮ ಪಾಠಗಳನ್ನ ಈ ಪ್ರಪಂಚದಲ್ಲಿ ಕಲ್ತಿರಬೇಕು. ಈ ಒಂದು ಪ್ರಕೃತಿಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿರಬೇಕು. ಜನರಿಗೆ ತುಂಬ ಒಳ್ಳೇದು ಮಾಡಿ ಎಲ್ಲರೂ ಒಂದು ಲೈಫಲ್ಲಿ ನಾವು ಏನೋ ಒಂದು ಪಾಸಿಟಿವ್ ಮಾಡಿ ಇಟ್ಟು ಎಲ್ಲ ಮುಗಿಸ್ಕೊಂಡು ನಮ್ಮ ಒಂದು ಕಾರ್ಮಿಕ್ ಡೆಟ್ಸ್ ಅಂತ ಏನಿರುತ್ತೆ ಅದನ್ನ ಮುಗಿಸ್ಕೊಂಡು ಹೋದರೆ ವಿ ವಿಲ್ ಗೋ ಟು ಸ್ವರ್ಗ, ಹೆವನ್. ಆಪ್ಷನ್ 1 ಆಯ್ತಲ್ಲ. ಆಪ್ಷನ್ 2 ಯಾವುದು ಅಂತ ಹೇಳಿದ್ರೆ ನರ್ಕಕ್ಕೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಪಾಠ ಕಲ್ತಿಲ್ಲ, ಎಲ್ಲದರಲ್ಲೂ ಎಕ್ಸ್ಪ್ಲಾಯ್ಟೇಷನು, ಬಿಸ್ನೆಸ್ಸಲ್ಲೂ ಎಕ್ಸ್ಪ್ಲಾಯ್ಟೇಷನು, ನೇಚರ್ನ ಎಕ್ಸ್ಪ್ಲಾಯ್ಟೇಷನ್ನು, ಜನರಿಗೂ ತೊಂದರೆ, ಪ್ರಾಣಿಗೂ ತೊಂದರೆ, ಎಲ್ಲದಕ್ಕೂ ತೊಂದರೆ ಮಾಡಿ ಆ ಒಂದು ಕೆಟ್ಟ ರೀತಿಯಿಂದ ಸಾಯ್ತಾರಲ್ಲ, ಅವರು ಹೋಗೋದು ನರ್ಕಕ್ಕೆ ಹೋದ್ಮೇಲೆ ಅಲ್ಲಿ ಅಟೆಂಡೆನ್ಸು, ಪನಿಷ್ಮೆಂಟು, ಕಾರ್ಮಿಕ ಎಲ್ಲ ಲಿಸ್ಟ್ ಇರುತ್ತೆ. ಅದನ್ನೆಲ್ಲ ಕೇಳ್ತಾರೆ. ಐ ಮೀನ್ ಸೈಂಟಿಫಿಕ್ಕು, ರಿಲಿಜಿಯಸ್ಸು ಏನೇ ನೋಡ್ಕೊಳ್ಳುವ, ದೇರ್ ಈಸ್ ಸಮಥಿಂಗ್ ಅಥೆಂಟಿಸಿಟಿ. ಅದು ಇನ್ನೂ ನಮಗೆ ಏನು ಅಂತ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೋದ್ರು, ಬಟ್ ಏನೋ ಒಂದು ಇರುತ್ತೆ. ದಟ್ ಈಸ್ ಕಾಲ್ಡ್ ನರ್ಕ. 3ನೇದಿದೆ, ದಟ್ ಈಸ್ ದ ಸೋ ಕಾಲ್ಡ್ ಪವರ್ಫುಲ್. ಅದೇನು ಅಂತ ಹೇಳಿದ್ರೆ, ನಾವು ಒಳ್ಳೆಯವರಾಗಿರ್ತೀವಿ, ತೊಂದರೆ ಇಲ್ಲ, ಆದರೆ ಪಾಠಗಳು ಕಲ್ತಿರಲ್ಲ. ಯಾಕಂದರೆ ದೇವ್ರು ನಮ್ಮನ್ನ ಈ ಪ್ರಪಂಚಕ್ಕೆ ಕಳಿಸಿರೋದು ಪಾಠ ಕಲೀರಿ, ಲೈಫ್ ಬಗ್ಗೆ ಪಾಠ ಕಲೀರಿ, ಎಲ್ಲದ್ರ ಬಗ್ಗೆ ನೀವು ಪಾಠ ಕಲಿತು ನನ್ನ ಒಂದು ಕ್ರಿಯೇಷನಿಗೆ ಒಳ್ಳೆಯದು ಕೊಟ್ಟು ನೀವು ಜನರಿಗೆ ಹೆಲ್ಪ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮೋಕ್ಷ ಅಂತ ಪಡ್ಕೊಂಡು ಬನ್ನಿ ಅಂತ ಕಳಿಸಿರೋದ್ರಿಂದ ಅದು ಯಾವುದು ನಾವು ಮಾಡಿರಲ್ಲ. ನಮ್ಮ ಏನೋ ಉದ್ದೇಶದಿಂದ ಏನೋ ಮಾಡಿಕೊಂಡು ಲೈಫು ಹಂಗೆ ಹಿಂಗೆ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಒಂದು ಆ ಸ್ಪಿರಿಟು ಅಂದರೆ ಸೋಲು, ಆತ್ಮ ಹೋಗುವಾಗ ಅಲ್ಲಿ ಬಂದು ನೆಗೆಟಿವ್ ಎನರ್ಜಿ ಬಂದು ಸ್ಟಾಪ್ ಮಾಡಿ ನಮ್ಮನ್ನ ಅವರು ಪಾಸಿಟಿವ್ ಥರ ಮಾಡಿ ಅವ್ರೇನು ಹೇಳ್ತಾರೆ, ನಿಮ್ಮದು ಇನ್ನೂ ಆಗಿಲ್ಲ ಕೆಲಸ, ನೀವು ವಾಪಸ್ ಹೋಗಿ ನಿಮ್ಮ ಪ್ರಪಂಚದಲ್ಲಿ ನೀವು ಪುನಃ ಬದುಕಿ ಅಂತ ಕಳಿಸ್ತಾರೆ. ಆವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಹೌದಾ ನಮ್ಮದು ಮುಗ್ದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆತ್ಮ ಪುನಃ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಬ್ಯೂಟಿಫುಲ್ ಅರ್ತ್ ಆ್ಯಂಡ್ ರೀಲಿವ್ ಅ ನ್ಯೂ ಲೈಫ್. ದಟ್ ಈಸ್ ಕಾಲ್ಡ್ ರೀಇನ್ಕಾರ್ನೇಷನ್, ಪುನರ್ಜನ್ಮ. ಪಿಕ್ಚರ್ ಇವಾಗಿರೋದು. ನಾವು ಪುನಃ ಇದೇ ಜಾಗಕ್ಕೆ ಬರ್ತೀವಿ, ಇದೇ ಜಾಗದಲ್ಲಿ ಹುಟ್ತೀವಿ. ನಾವು ಪುನಃ ಹುಟ್ಟಿದಾಗ ನಮ್ಮ ಒಂದು ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ 2040, 50 ಈಗ ಹೋಗ್ತಾ ಇರೋ ಸ್ಪೀಡು, ಈ ನೇಚರ್ ಪೊಲ್ಯೂಷನ್ನು, ಸ್ಮೋಕ್ ಪೊಲ್ಯೂಷನ್ನು, ಈ ಎಲ್ಲ ವಿಚಾರಗಳನ್ನ ನೋಡಿದ್ರೆ ಹೇಗಿರುತ್ತೆ ಅಂತ ಒಂದು ಝಲಕ್ ನೋಡ್ಕೊಂಡು ಬರ್ಬೋದು. Welcome to the year 2050. We wear our forests on our backs because the air we once breathed turned against us. Children don't carry books anymore. They carry oxygen. Our vehicles still move, but every breath they take from the earth, we pay for with our lungs. In every corner of this dying sky, we rise. Not for fuel, not for power, just to breathe. The oxygen became more costlier. If this is life in 2050, what will 2100 look like? Stop the poison. Plant the air. This isn't science fiction. It's a warning. Air is not a privilege. It's our right. Save our breath and save our future. ನೋಡಿದ್ರಲ್ಲ?
ಸೊ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹೇಳೋದಕ್ಕಿಂತ ನಾವು ಎಸ್ತಿರೋ ಪ್ಲಾಸ್ಟಿಕ್ಕು ನಾವೇ ತೆಗಿಬೇಕು, ನಾವು ಮಾಡಿರೋ ಕರ್ಮ ನಾವೇ ಅನುಭವಿಸ್ಬೇಕು, ನಾವು ಮಾಡಿರುವಂಥ ಪ್ರತಿಯೊಂದು ಪಿನ್ ಟು ಪಿನ್ ವಿಷಯಗಳಿಗೆ ನಾವೇ ಜವಾಬ್ದಾರಿ. ಅದು ನಮ್ಮ ಮಕ್ಕಳಿಗಲ್ಲ. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಕ್ಲೀನ್ ಅವರ್ ಓನ್ ಕರ್ಮ. ಸೊ ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಪುನಃ ಸ್ಟಾರ್ಟಿಂಗಿಂದ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ದಿಸ್ ಈಸ್ ದ ಫೈನಲ್. ಇದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಸ್ಟಾಪ್ ಥಿಂಕಿಂಗ್ ದಟ್ ಫ್ಯೂಚರ್ ಜನ್ರೇಷನ್ನು ಅವ್ರ ಕತೆ. ನೋ, ಯು ಆರ್ ಲೀವಿಂಗ್ ಯುವರ್ ಓನ್ ಲೈಫ್ ಹಿಯರ್ ಅಗೇನ್ ಇಫ್ ಯು ಡೋಂಟ್ ಲರ್ನ್ ಯುವರ್ ಲೆಸನ್ಸ್. ಸೊ ಟೈಮ್ ಟು ಸೇವ್ ನೇಚರ್, ಲವ್ ಅಡ್ವೆಂಚರ್, ಲಿವ್ ಲೈಫ್ ಫುಲ್ಲೆಸ್ಟ್, ಜಾಯಿನ್ ನೇಚರ್ಪ್ರೂನರ್ಸ್ ಕ್ಲಬ್. ಕಲೀಲಿಕ್ಕೆ ತುಂಬ ಇದೆ. ಲೆಟ್ಸ್ ಗೋ.